ನಮಗಿರುವ 33 ಕೋಟಿ ದೇವರುಗಳಲ್ಲಿ ಅತಿ ಸುಂದರವಾಗಿದ್ದವರು ಯಮದೇವರು. ಅವರ ಅಂದ ನೋಡಿ ಎಲ್ಲಾ ಅಪ್ಸರೆಯರು ಅವರ ಹಿಂದೆಯೇ ಇರುತ್ತಿದ್ದರು. ಇದರಿಂದ ಅವರಲ್ಲಿ ಅಹಂಕಾರ ಬೆಳೆದು ಹೋಯಿತು, ಕರ್ತವ್ಯಗಳನ್ನು ಮರೆತು ಹೋದರು. ಇದನ್ನು ಗಮನಿಸಿದ ಪರಮೇಶ್ವರ ಯಮದೇವರನ್ನು ಕೈಲಾಸಕ್ಕೆ ಕರೆದರು. ಯಮದೇವರು ಕೈಲಾಸಕ್ಕೆ ಬಂದಾಗ ಶಿವ ತಪಸ್ಸು ಮಾಡಲು ತಯಾರಾಗುತ್ತಿದ್ದರು. ಯಮನನ್ನು ನೋಡಿ ಒಂದು ಮಡಕೆ ಕೊಟ್ಟು ನೀರು ತರಲು ಹೇಳಿದರು. ಯಮದೇವರು ನೀರು ತರಲು ಸರೋವರಕ್ಕೆ ಹೋಗಿ ಅವರ ಪ್ರತಿಬಿಂಬ ನೋಡಿಕೊಂಡಾಗ ಬೆಳ್ಳಗಿರುವ ಅವರ ಚರ್ಮ ಕಪ್ಪಗೆ ಬದಲಾಯಿತು. ತಲೆಯ ಮೇಲೆ 2 ಕೊಂಬುಗಳು ಬಂದವು. ಈ ರೀತಿ ಅವರ ರೂಪ ವಿಕಾರವಾಗಿ ಬದಲಾಯಿತು. ಗಾಬರಿಯಿಂದ ಶಿವನ ಹತ್ತಿರ ಓಡಿ ಬಂದು ನೋಡಿದರೆ ಅದಾಗಲೇ ಶಿವ ತಪಸ್ಸು ಶುರು ಮಾಡಿದ್ದರು. ಇನ್ನು ಯಮದೇವರು ವಿಷ್ಣುವಿನ ಹತ್ತಿರ ಮೊದಲಿನ ರೂಪ ಕೊಡುವಂತೆ ಬೇಡಿಕೊಂಡಾಗ ಅದು ಸಾಧ್ಯವಾಗಲ್ಲ. ಆದರೆ ನಿನ್ನ ಕೊಂಬುಗಳನ್ನು ತೆಗೆದು ಕೋಣಕ್ಕೆ ಇಡುತ್ತೇನೆ, ಇನ್ನು ಮುಂದೆ ಇದೇ ನಿನ್ನ ವಾಹನ ಅಂದರು ಮಹಾವಿಷ್ಣು.